ಹಲ್ಲೆಲೂಯಾ. ಯಾರವನು? ಕೋರ. ಕೋರ ಮತ್ತು ಕೋರ ವಂಶದವರು ಅಂದರೆ ಕೋರ ಅವರ ಮಕ್ಕಳು ಇಬ್ಬರು ಡಿಫ್ರೆಂಟ್ ಆಗಿದ್ದರು. ಅಂದ್ರೆ ಬೇರೆ ಬೇರೆ ವ್ಯತ್ಯಾಸ ಇದೆ ಅವರಲ್ಲಿ. ಏನು ವ್ಯತ್ಯಾಸ ಇದೆ ಕೋರ ಮತ್ತು ಕೋರ ವಂಶದವರಲ್ಲಿ ಅಂತ ನಾವು ಸ್ವಲ್ಪ ಸಮಯ ನೋಡಿಕೊಳ್ಳೋಣ. ಕೋರ ಏನು ಮಾಡಿದ, ಅವರ ಮಕ್ಕಳು ಏನು ಮಾಡಿದರು? ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ಈ ಕೋರ ಮೊಟ್ಟ ಮೊದಲಾಗಿ ಏನು ಮಾಡಿದನು? ಇವನನ್ನು ದೇವರು ಯಾವ ವಿಷಯಕ್ಕಾಗಿ ಆರಿಸಿಕೊಂಡಿದ್ದನು? ಸತ್ಯವೇದದಲ್ಲಿ ನಾವು ಸ್ವಲ್ಪ ಸಮಯ ತಿಳ್ಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬನ್ನಿ ನಾವು ದೇವರನ್ನ 6ನೇ ಕಾಂಡ 16ನೇ ಅಧ್ಯಾಯ. 6ನೇ ಕಾಂಡ 16ನೇ ಅಧ್ಯಾಯ. ದೇವರು ಇವನನ್ನು ಯಾಕೆ ಆರಿಸಿಕೊಂಡ ಇದನ್ನ ತಿಳ್ಕೊಳ್ಳೋಣ. ನಾವು 8ರಿಂದ 10ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. 6ನೇ ಕಾಂಡ 16ನೇ ಅಧ್ಯಾಯ 8ರಿಂದ 10ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಓದ್ರಿ. ಮೋಶೆ ಕೋರಹನಿಗೆ, ಲೇವಿಯರೇ ಕೇಳಿರಿ, ಇಸ್ರಾಯೇಲರ ದೇವರು ಅವರ ಸಮೂಹದವರಿಂದ ನಿಮ್ಮನ್ನು ಪ್ರತ್ಯೇಕಿಸಿ ತನ್ನ ಗುಡಾರದ ಪರಿಚಯವನ್ನು ಮಾಡಲು ಸರ್ವ ಸಮೂಹದವರಿಗೋಸ್ಕರ ಸೇವೆಯನ್ನು ಮಾಡಲು ಕೋರಹನಿಗೆ ನಿನ್ನ ಸಹಕುಲದವರಾದ ಲೇವಿಯರನ್ನು ತನ್ನ ಹತ್ತಿರ ಇಟ್ಟುಕೊಂಡಿದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ಎಲ್ಲರಿಗೂ ಸಿಕ್ಕಿದ್ರೆ ಇದು 6ನೇ ಕಾಂಡ 16ನೇ ಅಧ್ಯಾಯ 8ರಿಂದ 10ನೇ ವಾಕ್ಯ. 6ನೇ ಕಾಂಡ 16ನೇ ಅಧ್ಯಾಯ 8ರಿಂದ 10ನೇ ವಾಕ್ಯದಲ್ಲಿ ಕೋರ ಯಾರಂತ ನಿಮಗೆ ತಿಳಿಸ್ತೇನೆ ನೋಡ್ರಿ. ಕೋರ ಲೇವಿ ಕುಲದವನು. ಈ ಮೋಸೆ ಮತ್ತು ಹಾರೂನದರಲ್ಲ, ಅವರು ಸಂತತಿಯವರು. ಅವನು ಬಟ್ಟಿಂದ್ರ ಬಂದಂತ ಈ ಕೋರ ವಂಶದವರು. ಕೋರ, ಹಲ್ಲೆಲೂಯಾ. ಈ ಕೋರ ಮೋಸೆನು ಮತ್ತು ಹಾರೂನನು ದೇವರು ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ಬಿಡುಗಡೆ ಮಾಡಲಿಕ್ಕೆ ದೇವರು ಇಬ್ಬರನ್ನು ಆರಿಸಿಕೊಂಡ ಮತ್ತು ಸಭೆ ಸೇವೆಗಾಗಿ ಕೋರನ್ನು ದೇವರು ಸೇವೆಗೆ ಆರಿಸಿಕೊಂಡ. ಹಲ್ಲೆಲೂಯಾ. ಯಾವ ಸೇವೆಗಾಗಿ? ಈಗ ಕೇಳ್ಕೊಂಡು ಹೇಳ್ರಿ, ಯಾವ ಸೇವೆಗಾಗಿ? ಮಾತಾಡ್ರಿ. ಯಾಕೆ? ಸಭೆ ಸೇವೆಗಾಗಿ ದೇವರು ಕೋರನ್ನು ಏನ್ ಮಾಡಿದ? ಆರಿಸಿಕೊಂಡ. ಮೋಸೆ ಹಾರನನ್ನು ಆರಿಸಿಕೊಂಡ. ಅದೇ ರೀತಿಯಾಗಿ ಕೋರನ್ನು ಆರಿಸಿಕೊಂಡ ದೇವರು ಸಭೆ ಸೇವೆಗಾಗಿ. ಹಲ್ಲೆಲೂಯಾ. ಸಭೆಯಲ್ಲಿ ಏನಿದೆಯೋ, ಕಿಟಕಿ ಬಾಗಿಲ ಹೆಂಗಿದೆಯೋ